ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಪರಮಾತ್ಮ ತಮ್ಮ ಪರಿಚಯ, ಆತ್ಮಜ್ಞಾನ, ಸೃಷ್ಟಿಜ್ಞಾನ, ಡ್ರಾಮಾ ಜ್ಞಾನ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ವಲ್ವ. ಇದರಲ್ಲಿ ಭಾರತದ ಉತ್ಥಾನ ಮತ್ತು ಪತನದ 84 ಜನ್ಮಗಳ ಅದ್ಭುತ ಕಥೆ. ಅಂದರೆ ಎಷ್ಟು ಜನ್ಮ, 84 ಜನ್ಮಗಳನ್ನು ಮಾನವರು ಪಡಿತಾರೆ ಈ ಸೃಷ್ಟಿಯಲ್ಲಿ. ಅದು ಹೇಗೆ ಏನು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲನೇದು ಫಸ್ಟ್ ಇದನ್ನು ಓದೋಣ, ನಂತರ ಚಿತ್ರವನ್ನು ನೋಡಿ. ಮಾನವಾತ್ಮರು ಒಟ್ಟು ಎಷ್ಟು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ? ಯಾವ ಯುಗದಲ್ಲಿ ಎಷ್ಟು ಜನ್ಮ ಇರ್ತದೆ? ಮಾನವಾತ್ಮರು ಹೆಚ್ಚಾಗಿ ಎಂದರೆ 84 ಜನ್ಮಗಳು ಮಾತ್ರ, ಕಡಿಮೆ ಎಂದರೆ 1 ಜನ್ಮ ತೆಗೆದುಕೊಳ್ಳುತ್ತಾರೆ. ಸೃಷ್ಟಿಯಲ್ಲಿ ಮೊದಲನೇ ಯುಗ ಸತ್ಯಯುಗ. ಆ ಯುಗದಲ್ಲಿ ಆತ್ಮ 8 ಜನ್ಮವನ್ನು ತೆಗೆದುಕೊಳ್ಳುತ್ತದೆ. ಈ ಯುಗದ ಆಯಸ್ಸು 1250 ವರ್ಷಗಳು. ಈ ಯುಗದಲ್ಲಿ ಲಕ್ಷ್ಮೀನಾರಾಯಣ ಪಾಲನೆ ಇರುತ್ತದೆ. ರಾಧಾಕೃಷ್ಣರು 35 ವರ್ಷದ ಮೇಲೆ ಪಟ್ಟಾಭಿಷೇಕ ಆದ ನಂತರ ಲಕ್ಷ್ಮೀನಾರಾಯಣರಾಗಿ ರಾಜ್ಯವನ್ನ ಆಳ್ತಾರೆ. ಅವರ ರಾಜ್ಯವಂಶದಲ್ಲಿ ಹತ್ತಿರ ಬಂಧುಗಳಾಗಿ 16,108 ಮಂದಿ ಇರ್ತಾರೆ. ಹತ್ತಿರದ ಬಂಧುಗಳು ಆ ಆಸ್ಥಾನದಲ್ಲಿ ಯಾರ ಜೊತೆ? ಲಕ್ಷ್ಮೀನಾರಾಯಣರ ಜೊತೆ. 9 ಲಕ್ಷ ಪ್ರಜೆಗಳಿರ್ತಾರೆ. ಪರಮಾತ್ಮ ಹೇಳಿದರೆ 9 ಲಕ್ಷ ಪ್ರಜೆಗಳು ಈಗ ರೆಡಿ ಆದ್ರು ಅಂದ್ರೆ ದಿ ಎಂಡ್. ಗೊತ್ತಾಯ್ತಾ? ಏನಿದು? ಈ ಕಲಿಯುಗ ಎಂಡ್, ಸತ್ಯುಗ ಸ್ಥಾಪನೆ ಆಗುತ್ತೆ. ಒಂದೇ ರಾಜ್ಯ, ಭಾಷೆ ಇರ್ತದೆ. ಇಲ್ಲಿ ಎಲ್ಲರೂ ಯೋಗ ಶಕ್ತಿಯಿಂದ ಜನ್ಮ ತೆಗೆದುಕೊಳ್ಳುತ್ತಾರೆ. ಲಕ್ಷ್ಮೀನಾರಾಯಣ ಅವರಿಗೆ 75 ವರ್ಷಗಳಾದ್ಮೇಲೆ ಯೋಗ ಶಕ್ತಿಯಿಂದ ಒಬ್ಬ ಕುಮಾರ ಜನ್ಮ ತೆಗೆದುಕೊಳ್ತಾರಂತೆ. ಅದು ಯೋಗ ಶಕ್ತಿಯಿಂದ. ನೋಡಿ, ಇಲ್ಲಿ ಕಲಿಯುಗದಲ್ಲಿ ವಿಕಾರಗಳಿಂದ ಜನನ ಆಗುತ್ತೆ. ಅದನ್ನ ನೆನಪಾಗಿಟ್ಕೊಳ್ಳಿ. ಯೋಗ ಶಕ್ತಿಯಿಂದ ಅವರು ತಮ್ಮ ಅದೇನೋ ಹೇಳ್ತಾರಲ್ವಾ, DNA ಅಂತ ಹೇಳಿ ವಿಜ್ಞಾನದಲ್ಲಿ, ಆ ರೀತಿ ಎಲ್ಲ ಮಕ್ಕಳನ್ನ ಪಡ್ಕೊಳ್ಳೋದು. ಆಯ್ತಾ? ಅವರಿಗೆ 35 ವರ್ಷ ಆದ್ಮೇಲೆ ಪಟ್ಟಾಭಿಷೇಕ ಮಾಡಿ ರಾಜ್ಯಾಧಿಕಾರವನ್ನ ಕೊಡ್ತಾರೆ. ಈ ವಿಧವಾಗಿ 8 ಮಂದಿ ವಂಶ ಪಾರಂಪರ್ಯವಾಗಿ ಕೃಷ್ಣರು ರಾಜ್ಯಭಾರ ಮಾಡ್ತಾರೆ. ಅದರಿಂದ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತಾರಂತೆ. 8 ಗೊತ್ತಾಯ್ತಾ? ಅಷ್ಟಮಿ ಯಾಕೆ ಬಂತು ಕೃಷ್ಣನಿಗೆ ಅಂದ್ರೆ ಅದೇ ಯುಗ ಆದ್ಮೇಲೆ ಬರುವ ತ್ರೇತಾಯುಗದಲ್ಲಿ 9ನೇ ರಾಜನಾಗಿ ರಾಮನು ವಂಶವಂತವನಾಗಿ ಇರ್ತಾರೆ. ಆದ್ದರಿಂದ ಶ್ರೀರಾಮ ನವಮಿ ಅಂತ ಹೇಳ್ತಾರಂತೆ. 9ನೇರು ಯಾರು? ರಾಮನಾಗಿ ರಾಮ ಆಳ್ವಿಕೆ ಮಾಡ್ಲಿಕ್ಕೆ ಬರ್ತಾನೆ. 9 ಲಕ್ಷ ಜನರಿಂದ ಪ್ರಾರಂಭವಾಗಿ ಸತ್ಯುಗದ ಅಂತಿಮದಲ್ಲಿ ಏನಾಗ್ತಾರೆ? 3 ಕೋಟಿ ಜನರು ಇರ್ತಾರಂತೆ. ಇಲ್ಲಿ ಎಲ್ಲರೂ 16 ಕಲ ಸಂಪನ್ನರಾಗಿ ಸೂರ್ಯವಂಶಿಯಲ್ಲಿರ್ತಾರೆ. ಎಲ್ಲಿ? ಸತ್ಯುಗದಲ್ಲಿ. ಅವರನ್ನೇ ದೇವತೆಗಳು ಅಂತ ಹೇಳ್ತಾರಂತೆ. ಈ 3 ಕೋಟಿ ದೇವತೆಗಳನ್ನೇ ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಇಲ್ಲಿ ಪ್ರತಿಯೊಬ್ಬರು 150 ವರ್ಷ ಖಚಿತವಾಗಿ ಜೀವಿಸಿ ಆದ ಮೇಲೆ ಶಿಥಿಲವಾಗಿರುವ ಹಳೆ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನ ಧಾರಣೆ ಮಾಡ್ತಾರೆ. ಇಲ್ಲಿ ಯಾವುದೇ ಸಾವು ನೋವುಗಳು ಇರೋದಿಲ್ಲ. ಅವರಿಗೆ ಸಾಕ್ಷಾತ್ಕಾರ ಆಗ್ಬಿಡತ್ತೆ ಕೊನೆಯಲ್ಲಿ. ಅವಾಗ ಅವರು ಸ್ವತಃ ಶರೀರವನ್ನು ಬಿಡ್ತಾರೆ ಅಂತ ತಂದೆ ಶಿಕ್ಷಣದಲ್ಲಿ ಹೇಳಿದ್ದಾರೆ. ಅವರಿಗೆ ಮೃತ್ಯು ಯಾವಾಗ ಸಂಭವಿಸ್ತದೆ, ಆದ್ಮೇಲೆ ಎಲ್ಲಿ ಜನ್ಮ ತೆಗೆದುಕೊಳ್ತಾರೆ ಎಂಬುದು ಕೂಡ ತಿಳಿತದೆ. ಮರಣದ ನೋವು ಕೂಡ ಇರೋದಿಲ್ಲ. ಆದ್ರಿಂದ ದೇವತೆಗಳನ್ನ ಅಮರರು ಅಂತ ಇಲ್ಲಿ ಅಮರನಾಥ ನಮಗೆ ಅಮರ ಕಥೆಯನ್ನ, ಹಾಗೆ ಅಮರರಾಗುವ ಯೋಗವನ್ನ ಕಲಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ ತಂದೆ. ಗೊತ್ತಾಯ್ತಾ? ಇನ್ನು ತ್ರೇತಾಯುಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಯುಗದಲ್ಲಿ ಏನಾಗ್ತಾರೆ? ಆತ್ಮ 12 ಜನ್ಮ. ನೋಡಿ, ಅಲ್ಲಿ ಎಷ್ಟು ಹೇಳಿದ್ವಿ? 8 ಅಲ್ವಾ? 12 ಜನ್ಮ ತೆಗೆದುಕೊಳ್ಳುತ್ತೆ. ಈ ಯುಗದ ಆಯಸ್ಸು 1250 ವರ್ಷಗಳು ಇರ್ತದೆ. ಈ ಯುಗದಲ್ಲಿ ಸೀತಾರಾಮರ ಪಾಲನೆ ಇರ್ತದೆ. ಆತ್ಮ ಕಳೆಯು 14 ಕಲೆ, ಅಂದ್ರೆ ಅಲ್ಲಿ 16 ಇತ್ತು, ಇಲ್ಲಿ 2 ಕಲೆ ಕಡಿಮೆ ಆಗ್ಬಿಡ್ತು. ನೋಡಿ, 16 ಇತ್ತು, 16 ಕಲೆ, ಇಲ್ಲಿ 2 ಕಲೆ ಕಡಿಮೆ ಆಯ್ತು, 14 ಕಲೆ ಇರ್ತದೆ. ಚಂದ್ರವಂಶಿ ಅಂತ ಹೇಳ್ತಾರೆ. ನೋಡಿ, ಸತ್ಯಯುಗದಲ್ಲಿ ಸೂರ್ಯವಂಶಿ, ತ್ರೇತಾಯುಗ ಚಂದ್ರವಂಶಿ. ಸುಮ್ನೆ ಈಗಿನ ಜನರು ಏನೋ ರಘುಕುಲ ಅಂತ ಎಲ್ಲ ಏನೇನೋ ಹೇಳ್ತಾರಲ್ವಾ. ಈ ಯುಗದಲ್ಲಿ ಜನಸಂಖ್ಯೆ 33 ಕೋಟಿ ಇರ್ತದೆ. 2 ಯುಗದಲ್ಲಿ ನ್ಯಾಯಸ್ಥಾನಗಳೇ ಇರೋದಿಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ಅಧರ್ಮಗಳು ನಡೆಯೋದೇ ಇಲ್ಲ. ಯಾಕೆಂದ್ರೆ ಅಧರ್ಮವಾಗಿ ನಡೆದುಕೊಳ್ಳೋದಿಲ್ಲ. ಆಸ್ಪತ್ರೆನೂ ಇರಲ್ಲಂತೆ ಅಲ್ಲಿ. ಅಂದ್ರೆ ಯಾವ ರೋಗ ಕೂಡ ಇರೋದಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ಅಕರ್ಮ ಮಾಡಿರ್ತಾರೆ. ಯಾಕೆಂದ್ರೆ ಪಾಪ ಕರ್ಮಗಳು ಅವರಲ್ಲಿ ಇರೋದಿಲ್ಲ, ರೋಗನೂ ಇರೋದಿಲ್ಲ. 2 ಯುಗಗಳು ಸೇರಿ ಸ್ವರ್ಗ ಮತ್ತು ರಾಮರಾಜ್ಯ ಅಂತ ಹೇಳ್ತಾರಂತೆ. ಸೃಷ್ಟಿ ಚಕ್ರದಲ್ಲಿ 2 ಯುಗಗಳು ಅಂತ್ಯವಾದಾಗ, ಅಂದ್ರೆ ಅರ್ಧ ಕಲ್ಪ ಆದ್ಮೇಲೆ ದ್ವಾಪರ ಯುಗ ಪ್ರಾರಂಭವಾಗುತ್ತದೆ.
ಈ ಯುಗದಲ್ಲಿ ಆತ್ಮವು 21 ಜನ್ಮವನ್ನು ತೆಗೆದುಕೊಳ್ಳುತ್ತದೆ. ಸತ್ಯ ತ್ರೇತಾಯುಗದಲ್ಲಿ ಸರ್ವಗುಣ ಸಂಪನ್ನರಾಗಿ ದೇವಾತ್ಮರಾಗಿ ಇರುವವರೇ ತಮ್ಮ ಕಳಾಹೀನರಾಗಿ ಅವರೇ ಸಾಮಾನ್ಯ ಮಾನವರಾಗಿ ಜನ್ಮ ತೆಗೆದುಕೊಳ್ಳುತ್ತಾರೆ. ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆ. ಮೊದಲು ಪರಮಾತ್ಮನ ಗುರುತಿಗಾಗಿ ಶಿವಲಿಂಗಕ್ಕೆ ಪೂಜೆ ಮಾಡಲು ಶುರು ಮಾಡ್ತಾರೆ. ಮಾನವನಿಗೆ ದೇಹ ಅಭಿಮಾನ ಇರ್ತದೆ. ಅದೇ ದೇವತೆಗಳು ಈ ಯುಗದಲ್ಲಿ ಭಕ್ತರಾಗ್ತಾರೆ. ಅದೇ ದೇವತೆಗಳೇ ನೋಡಿ ನಾವೇ ಏನಾಗಿದ್ದೀವಿ, ಪೂಜಾರಿ ಆಗ್ಬಿಡ್ತೀವಿ. ಅಲ್ಲಿವರೆಗೂ ಪರಂಧಾಮದಲ್ಲಿದ್ದ ಆತ್ಮಗಳು ಹೊಸ ಜನ್ಮವನ್ನು ಈ ಯುಗದಲ್ಲಿ ಶಂಕರಾಚಾರ್ಯರು, ಮಹಮ್ಮದ್ ಬುದ್ಧ, ಗುರುನಾನಕ್, ಯೇಸು ಕ್ರಿಸ್ತ ಮುಂತಾದವರು ಭೂಮಿ ಮೇಲೆ ಅವತರಿತರಾಗ್ತಾರೆ. ಅವರು ಬಂದು ತಮ್ಮದೇ ಆದಂಥ ಧರ್ಮ ಸ್ಥಾಪನೆ ಮಾಡ್ತಾರೆ. ಧರ್ಮ ಪ್ರಚಾರವನ್ನೇ ಮಾಡ್ತಾ ಮಾನವರನ್ನ ಪರಿವರ್ತನೆ ಮಾಡಲು ಆರಂಭಿಸ್ತಾರೆ. ಇಲ್ಲಿ ಅನೇಕ ರಾಜರ ಪಾಲನೆ ಇರ್ತದೆ. ಆತ್ಮಗಳಲ್ಲಿ ಕಳೆಗಳು ಅರ್ಧದಲ್ಲಿ ಅರ್ಧ ಕಡಿಮೆಯಾಗಿ 8 ಕಳೆಗಳಾಗ್ಬಿಡುತ್ತೆ. ಯಾವುದು ದ್ವಾಪರ ಯುಗದ ಎಂಡಿಂಗಲ್ಲಿ. ನಾವು ಏನೇನು ಹೇಳಿದೆ, ತ್ರೇತಾಯುಗದ ಮತ್ತೆ ಈ ದ್ವಾಪರ ಯುಗದನ್ನು ಕೂಡ ಹೇಳಿದ್ದೀನಿ. ನಾನು ಹೇಳಲಿಲ್ಲ, ಮರ್ತೋಯ್ತು. 8 ದ್ವಾಪರ ಯುಗ ಎಂಡಿಗೆ ಎಲ್ಲಿಗೆ ಬಂದಿರ್ತಾರೆ, 8 ಕಲೆಗೆ ಬಂದಿರ್ತಾರೆ. ನೋಡಿ 8 ಕಲೆಯಿಂದ ಅಲ್ಲಿಗೆ ಕಲಿಯುಗ ಶುರುವಾಯಿತು. ಕಲೆಗಳು ಕಡಿಮೆ 16, 14, 8ಕ್ಕೆ ಬಂದು ನಿಂತು ಕಲಿಯುಗ. ಈ ಯುಗದಲ್ಲಿ ಆತ್ಮ 42 ಜನ್ಮ. ನೋಡಿ 21 ಜನ್ಮ, ಇಲ್ಲಿ 42 ಜನ್ಮ. ಯುಗದ ಆಯಸ್ಸು 1250 ವರ್ಷ. ಇಲ್ಲಿ ಆತ್ಮ ಪೂರ್ತಿ ಕಳಾಹೀನ ಆಗಿರುತ್ತೆ. ಯುಗದ ಅಂತಿಮದಲ್ಲಿ ಪರಮಧಾಮದಲ್ಲಿರುವ ಆತ್ಮಗಳೆಲ್ಲವೂ ಕೆಳಗೆ ಬರ್ತವೆ. ಅಂದ್ರೆ ಯಾವ್ಯಾವ ಈ ಕಲಿಯುಗದಲ್ಲಿ ಇರ್ತಾವೋ, ಕಲಿಯುಗದಲ್ಲೇ ಹುಟ್ಟು ಮತ್ತು ಕಲಿಯುಗದಲ್ಲೇ ಸತ್ ಮತ್ತು ಕಲಿಯುಗದಲ್ಲೇ ಹುಟ್ಟಕ್ಕೆ ಬರ್ತಾರೆ ಅವರು. ಅಂದ್ರೆ ಪುರುಷಾರ್ಥ ಮಾಡದೇ ಇರೋರು. ಅವರು ತ್ರೇತಾಯುಗದಲ್ಲೂ ಬರಲ್ಲ, ದ್ವಾಪರದಲ್ಲೂ ಬರಲ್ಲ. ಕೆಲವರು ಯಾವ್ದ್ರಲ್ಲೂ ಬರೋದಿಲ್ಲ, ಕಲಿಯುಗದಲ್ಲಿ ಬರ್ತಾರೆ. ಕೆಳಗೆ ಬಂದು ಪರಂಧಾಮ ಖಾಲಿ ಆಗ್ಬಿಡುತ್ತಂತೆ. ಪರಂಧಾಮದಲ್ಲಿ ಯಾರು ಇಲ್ಲ, ಅಷ್ಟು ಬಂದ್ಬಿಟ್ರು. ಅಧರ್ಮ ಹೆಚ್ಚಾಗುತ್ತೆ. ದುಃಖ, ಶಾಂತಿ, ಆಕ್ರಂದನ, ಕಾಲ, ಮೃತ್ಯು, ಪ್ರಕೃತಿ ಆಪತ್ತು, ರಸ್ತೆ ಆಪತ್ತುಗಳು ಹೆಚ್ಚಾಗಿ ಆತ್ಮಗಳು ಜಾಸ್ತಿ ಒದ್ದಾಡ್ತವೆ. ದುಃಖ ವೇದಿತರಾಗ್ತಾರೆ. ಭೂತ ಕಾಲದಲ್ಲಿ ಮಾಡಿರುವಂಥ ಪಾಪದ ಖಾತೆಯನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡುವ ಸಮಯ ಯಾವುದು, ಇದೇ ಆಗಿದೆ. ಯಾವುದು, ಕಲಿಯುಗ. ಆದ್ದರಿಂದ ಮಾನವರು ನೋವನ್ನು ಅನುಭವಿಸ್ತಾರೆ. ಇಂತಹ ಈ ಸಮಯದಲ್ಲಿ ಭಗವಂತನ ಅವತರಣೆ ಮಾಡುವ ಅವಶ್ಯಕತೆ ಇರ್ತದೆ. ಆದ್ದರಿಂದ ಈ ಕಲಿಯುಗ ಅಂತಿಮದಲ್ಲಿ ಮತ್ತು ಸತ್ಯಯುಗದ ಆರಂಭ ಮಧ್ಯದಲ್ಲಿ ಸಂಗಮ ಯುಗದ ಪರಮಾತ್ಮನು ಅವತರಿತರಾಗ್ತಾರೆ. ಈಗ ಆಯ್ತು, ಇಷ್ಟೆಲ್ಲ ಆಯ್ತು ಕಲಿಯುಗ. ಇನ್ನು ಸಂಗಮ ಯುಗ, ಇದು ಎಷ್ಟು ನೋಡೋಣ ಬನ್ನಿ. ಯುಗದಲ್ಲಿ ಮಾನವರು ಅಲೌಕಿಕ ಜನ್ಮವನ್ನು ತಗೊಳ್ತಾರಂತೆ. ಈ ವರ್ತಮಾನ ಸಮಯದಲ್ಲಿ ಇದು ಅತ್ಯಮೂಲ್ಯವಾದ ಜನ್ಮವಾಗಿದೆ. ಏಕೆಂದರೆ ಆತ್ಮಗಳು ಪವಿತ್ರವಾದ ಪಾವನರಾಗುತ್ತಾ ಕಲೆಗಳನ್ನು ತುಂಬಿಕೊಳ್ಳುವಂತಹ ಸಮಯವಾಗಿದೆ. ಪೂರ್ತಿ ಕಲ್ಪಕ್ಕೂ ಸರಿ ಮಾಡಿಕೊಳ್ಳುವಂತಹ ಪ್ರಾರಬ್ಧ ಸಂವಾದನೆಯನ್ನ ಮಾಡಿಕೊಳ್ಳುವಂತಹ ಸಮಯ. ಭಗವಂತನು ಅವತರಣೆ ಮಾಡಿರುವಂತಹ ಈ ಸಮಯ ಬಹಳ ಅಮೂಲ್ಯವಾದ ಸಮಯವಾಗಿದೆ. ಈ ಜ್ಞಾನದ ಪ್ರಾಪ್ತಿಯೆಂದು ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಬಹುದು. ಸೋದರ ಸೋದರಿಯರೇ, ಗೊತ್ತಾಯ್ತಾ? ಸಹೋದರಾತ್ಮರೇ, ಬನ್ನಿ ಕಲೆಯನರಿ ಸಹಜ ರಾಜಯೋಗ ಸಹಜ ಜ್ಞಾನವನ್ನು ಅಭ್ಯಾಸ ಮಾಡಿ ನಿಮ್ಮ ಪ್ರಾಪ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಇಲ್ಲಿ ನೋಡಿ 100 ವರ್ಷ ಅಂತ ಇಲ್ಲಿ ತಿಳಿಸಿಲ್ಲ. ಸಂಗಮ ಯುಗ 100 ವರ್ಷ ಇರ್ತದೆ. ಆಲ್ರೆಡಿ ಪರಮಾತ್ಮ ತಂದೆ 1936ರಲ್ಲಿ ಬಂದರು. ಈಗಾಗಲೇ 2000 ಎಷ್ಟು 2025 ಅಲ್ವಾ? ಎಷ್ಟು ವರ್ಷ ಕಳೆದು ಇನ್ನೆಷ್ಟು ವರ್ಷ ಬಾಕಿ ಇದೆ ಅಂತ ಅನ್ಬೇಡಿ. ಅಷ್ಟರೊಳಗೆ ಹಲ್ಚಲ್ನಲ್ಲಿ ಬರುತ್ತೆ ಮನಸ್ಸು. ಹಲ್ಚಲ್ನಲ್ಲಿ ಬಂತು ವಾತಾವರಣ, ಪ್ರಕೃತಿ ಅಂದರೆ ನಮಗೆ ಯೋಗ ಹತ್ತುತ್ತಾವಾಗ ಸಾವು ನೋವನ್ನೇ ನೋಡ್ತಾ ಇದ್ವಿ ಎದುರಿಗೆ. ಏನೇನೋ ಅನಾಹುತಗಳಾಗ್ತಿತ್ತು ಅಂದರೆ ಆಗ ನಮಗೆ ಯೋಗ ಹತ್ತೋದಿಲ್ಲ. ಅದಕ್ಕೂ ಮೊದಲೇ ನೀವು ಅಶರೀರಿಯಾಗುವುದು ಹಾಗೂ ಸಾವನ್ನು ಜಯಿಸುವ ಕಲೆಯನ್ನು ಕಲಿಬೇಕಾಗ್ತದೆ. ನಿಜವಾದ ತಂದೆ ಅಲ್ಲಿರುವುದು ನಮ್ಮನೆ. ಇಲ್ಲಿ ಬಂದು ಸುಮ್ಮನೆ ಸುಳ್ಳು ಮಾಯೆ, ಸುಳ್ಳು ಕಾಯ, ಸುಳ್ಳು ಜಗತ್ತು ಇದು. ನೋಡಿ, ಒಂದು ಹಾಡಲ್ಲಿ ಹೇಳಿದ್ದಾರೆ, ಪರಮಾತ್ಮನ ಹಾಡಲ್ಲಿ ಏನು ಹೇಳಿದ್ದಾರೆ ಅಂದರೆ, ಎಲ್ಲಿ ಇರುವುದು ಮಾನವನಾಥನ ಅಲ್ಲೇ ಇರುವುದು ಅವನ ಮನ. ಅದಕ್ಕಾಗಿ ಪರಮಾತ್ಮನೇ ತಿಳಿಸಿದ ನನ್ನಲ್ಲಿ ತೊಡಗಿಸಿ ನಮ್ಮ ಮನ. ಹಾಗೆ ಈ ರೀತಿ ಏನೇನು ಆಸೆ ಆಕಾಂಕ್ಷೆಗಳು ಧನದ ಮೇಲೆ,
ಐಶ್ವರ್ಯ, ಆಸ್ತಿ ಮೇಲೆ ಸೈಟು ಏನೇನೋ ಮಾಡ್ಕೊಂಡಿರ್ತೀರಲ್ಲ ಆ ವ್ಯಾಮೋಹ ಅವೆಲ್ಲ ಬಿಟ್ಟು ಆದಷ್ಟು ಬೇಗ ಹೊರ ಬನ್ನಿ. ಓಂ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು.